ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ಥಿಯರಿ ತೋರಿಸಿದ್ನಲ್ವ, ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಕೂಡ ತೋರಿಸಿದೆ. ಸ್ಟಿಚಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಸ್ಲೀವ್ಲೆಸ್ ಅಂತ ಅಂದಾಗ ಹೇಗೆಲ್ಲ ನಾವು ಪ್ರಿಕಾಷನ್ಸ್ ತೊಗೊಂಡ್ರೆ ನಾವು ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿರುತ್ತೆ ಅಂತ. ಹಾಗೆಯೇ ಬ್ಯಾಕು ವೀನೆಕ್ಕೇನೆ ಇದೆ, ಸೊ ಹಾಗಾಗಿ ಬೋ ಮತ್ತು ಬಟರ್ಫ್ಲೈ ಎರಡೂ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನಾವು ಆಪ್ಷನಲ್ ಥರನೂ ಯೂಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಎರಡೂ ಯೂಸ್ ಮಾಡ್ಬೋದು. ಬೋನ ಬೇಕಾದ್ರೂ ಯೂಸ್ ಮಾಡ್ಬೋದಾಗತ್ತೆ, ಬಟರ್ಫ್ಲೈ ಥರ ಮಾಡಿದ್ದೀನಲ್ಲ ಅದು ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಏನು ಇಲ್ಲ ಅಂತ ಅಂದರೂ ನೀಟಾಗಿ ಕಾಣುತ್ತೆ. ಹಾಗೆ ಸ್ಲೀವ್ಲೆಸ್ ಅಂದಾಗ ನೋಡಿ ಯಾವ ರೀತಿ ಬಂದಿರುತ್ತೆ ಅಂತ, ನಿಮಗೆ ರೆಡಿ ಏನು ಫಿನಿಶಿಂಗ್ ಬಂದಿರುತ್ತೆ ಆ್ಯಸ್ ಇಟ್ ಈಸ್ ಫಿನಿಶಿಂಗ್ನ ನಾವು ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಏನು ಕಟಿಂಗಲ್ಲಿ ತೋರಿಸಿದೆ ಸೇಮ್ ಮೆಜರ್ಮೆಂಟು ಈಗ ನಾನು ಫೇಸಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಂಟಿಗೆ ಮತ್ತು ಬ್ಯಾಕಿಗೆ, ಫ್ರಂಟು ಬ್ಯಾಕ್ ಎರಡೂ ಕೂಡ ವಿ ನೆಕ್ ಇರುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು ನೀವು, ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ನೀಟಾಗಿ ಈ ರೀತಿಯಾಗಿ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ಲೆಂತಿ ಆಗಿಬಿಡತ್ತೆ ಅಂತ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಬ್ರೀಫ್ನ ಮಾಡಿದ್ದೀನಿ. ಈಗ ನೋಡಿ ಸೆಂಟರಲ್ಲಿ ನ್ಯಾಚ್ನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಮ್ಮದು ಏನು ನೆಕ್ ಅನ್ನೋದಿದೆ ಎರಡೂ ಒಂದೇ ರೀತಿ ಇರೋದ್ರಿಂದ ಒಂದು ನೆಕ್ನ ಯಾವ ರೀತಿ ಫಿನಿಶಿಂಗ್ ಮಾಡೋದನ್ನ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ರೈಟ್ ಟು ರೈಟ್ ಇಟ್ಬಿಟ್ಟು ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೇಕು. ಫ್ರಂಟ್ ಆದ್ರಿಂದ ವಿ ನೆಕ್ಕು ಸ್ವಲ್ಪ ಲೈಟಾಗಿ ಈ ರೀತಿಯಾಗಿ ಕರ್ವ್ನ ತೊಗೊಂಡಿದ್ದೀನಿ, ಆವಾಗ ನಿಮಗೆ ನೆಕ್ ನೀಟಾಗಿ ಕಾಣುತ್ತೆ. ಬ್ಯಾಕಲ್ಲಿ ಆ್ಯಸ್ ಇಟ್ ಈಸ್ ವಿನ ನಾವು ತೊಗೊಂಡಾಗ ಲುಕಿಂಗ್ ಚೆನ್ನಾಗಿ ಬರುತ್ತೆ. ಫ್ರಂಟಲ್ಲಿ ಅಂದಾಗ ಸ್ವಲ್ಪ ಬ್ರಾಡ್ ಥರ ಬಂದರೆ ವಿ ನೆಕ್ಕು ತುಂಬಾ ಲುಕಿಂಗ್ ಆಗಿ ಬರುತ್ತೆ ಅನ್ನೋದ್ರಿಂದ ಈ ರೀತಿಯಾಗಿ ಲೈಟಾಗಿ ಬೆಂಡ್ ಮಾಡಿರೋದು ಕಾಣಿಸ್ತಾ ಇದೆ. ನೋಡಿ ಈಗ ನನಗೆ 7 ಇಂಚ್ ನಾನು ತೊಗೊಂಡಿದ್ದೀನಿ. ನನಗೆ ನೆಕ್ ಫಿನಿಶಿಂಗ್ ಆಗಿ 6 ಇಂಚ್ ಬರುತ್ತೆ. ಯಾಕಂದರೆ ಇಲ್ಲಿ ಶೋಲ್ಡರ್ ಎಲ್ಲ ಕಟ್ ಮಾಡಿ ಎಲ್ಲ ಸ್ಟಿಚ್ ಆಗಿ ಎಲ್ಲ ಆದಮೇಲೆ ನನಗೆ ಎಕ್ಸಾಕ್ಟಾಗಿ 6 ಇಂಚಸ್ಸಿಗೆ ಬರುತ್ತೆ. ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ತಕ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ 1/4 ಇಂಚ್ ಬಿಟ್ಟು ಕಟ್ ಮಾಡಿರೋದ್ರಿಂದ ಇಲ್ಲಿ ಸೆಂಟರಲ್ಲಿ ನೀವು ನ್ಯಾಚ್ನ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ರಿಂಕಲ್ಲೆಲ್ಲ ಬರಲ್ಲ. ಇಲ್ಲೆಲ್ಲ ಸಿಂಪಲ್ ಆಗಿ ನೋಡಿ ಒಂದೊಂದು ಡಾಟ್ ಈ ಥರ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ನೀವು ಇದನ್ನು ಉಲ್ಟಾ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿ ನೋಡಿ ಇಲ್ಲಿ ಕರೆಕ್ಟಾಗಿ ನೆಕ್ ಹತ್ರ ಈ ಪಾಯಿಂಟ್ ಏನು ಬಂದಿದೆ ಅಲ್ಲಿ ರಿಂಕಲ್ ಬಂದಿಲ್ಲ ಅಂದರೆ ನಿಮಗೆ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇಲ್ಲ ಅಂದರೆ ಅಲ್ಲಿ ಸ್ವಲ್ಪ ನ್ಯಾಚ್ನ ಇನ್ನೊಂಚೂರು ನೀಟಾಗಿ ಮಾಡಿಕೊಂಡು ನೀವು ಈ ರೀತಿಯಾಗಿ ಉಲ್ಟಾ ಮಾಡಿ ಸ್ಟಿಚ್ನ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೋಬೇಕಾದ್ರೆ ಆದಷ್ಟು ಸ್ವಲ್ಪ ಎಡ್ಜಿಗೆ ಹಾಕಿ, ಅವಾಗ ನಿಮಗೆ ಲುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿರುತ್ತೆ. ವಿಡಿಯೋ ನೋಡಬೇಕಾದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗೋದ್ರಿಂದ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ. ಫ್ರಂಟು ಬ್ಯಾಕು ಎರಡೂ ವಿ ನೆಕ್ ಇರೋದ್ರಿಂದ ಒಂದನ್ನು ತೋರಿಸ್ದೆ. ಹಾಗೆಯೇ ಈಗ ನೋಡಿ ನಾನು ಒಂದು ಡಾರ್ಟ್ನ ಕೂಡ ಹಿಡ್ಕೊಂಡಿದ್ದೀನಿ ಬ್ಯಾಕಿಗೆ. ಹಾಗೆಯೇ ಬಾಟಮ್ ಫಿನಿಶಿಂಗಿಗೆ ಈಗ ಬೊಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಯಾವ ರೀತಿ ಮಾಡ್ತಾರೆ ಆ ರೀತಿಯಾಗಿ ಮಾಡ್ತಾ ಇದ್ದೀನಿ. 1.5 ಇಂಚಿಗೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಒಂದು ಸೈಡ್ ಸಿಂಗಲ್ ಫೋಲ್ಡ್ನ ಮಾಡಿ ಈಗ ನಾನಿಲ್ಲಿ ಬಾಟಮ್ ಫಿನಿಶಿಂಗ್ನ ಮಾಡ್ತಾ ಇದ್ದೀನಿ. ನಾವು ಬ್ಯಾಕಿಗೆ ಡಾರ್ಟ್ನ ಹಿಡಿಬೇಕು. ಡಾರ್ಟ್ ಹಿಡಿಯೋದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ನಾನು ಡಾರ್ಟ್ ಹಿಡಿಯೋದನ್ನ ತೋರಿಸಿಲ್ಲ. ಬಟ್ ಡಾರ್ಟ್ನ ನೀವು ಪರ್ಫೆಕ್ಟಾಗಿ ಹಿಡಿದ್ರೇ ನಿಮಗೆ ಇಲ್ಲಿ ಇದು ಪರ್ಫೆಕ್ಟಾಗಿ ಬರೋದು. ಹಾಗೆಯೇ ನಾನು ಇಲ್ಲಿ ಬ್ಯಾಕ್ ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ನ ತೊಗೊತಾ ಇದ್ದೀನಿ. ಇದು ಕ್ರ್ಯಾಪ್ ಟಾಪ್ ಟೈಪಲ್ಲಿ ಮಾಡ್ತಾ ಇರೋದ್ರಿಂದ ಬ್ಯಾಕ್ನ ನಾನು ಓಪನ್ ಮಾಡಿ ಬೋನ ಕೊಡ್ತಾ ಇದ್ದೀನಿ. ಹಾಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡೋದನ್ನ ನಾನು ತೋರಿಸಿಲ್ಲ, ಯಾಕಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅದನ್ನು ನಾನು ಕಟ್ನ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನಾವು ಬಾಟಮ್ ಫಿನಿಶಿಂಗ್ನ ಮಾಡಿದಾಗ ನಿಮಗೆ ಲುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಿಮ್ಗೆ ಏನಂತಂದರೆ ಅಲ್ಲಿ ನಾವು ಲೈನಿಂಗ್ ಕೊಟ್ಟು ಅಟ್ಯಾಚ್ ಮಾಡಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನೀಟಾಗಿ ಫಿಟ್ಟಿಂಗ್ ಆಗಿ ಕೂತ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ನಾನೇನು ಮಾಡ್ತಿದ್ದೀನಿ ಅಂದರೆ ಈ ರೀತಿಯಾಗಿ ನಿಮಗೆ ಏನು ನಮ್ಮದು ರೆಡಿಮೇಡ್ ಅಂದರೆ ಈಗ ಯಾವುದಾದ್ರೂ ಒಂದು ಬೊಟಿಕಲ್ಲೆಲ್ಲ ಸ್ಟಿಚ್ ಮಾಡಿದ್ರೆ ಯಾವ ರೀತಿ ಫಿನಿಶಿಂಗ್ ಬಂದಿರುತ್ತೆ ಅದೇ ರೀತಿಯಾಗಿ ಫಿನಿಶಿಂಗ್ ಬರಲಿ ಅಂತ. ಅಲ್ಲದೆ ನೋಡ್ತಾ ಇರ್ಬೋದು ನೀವು ಬ್ಯಾಕಿಗೆ ನೆಕ್ಗೆ ನಾನು ಯಾವುದೇ ರೀತಿ ಕರುನ ತೊಗೊಂಡಿಲ್ಲ, ಸ್ಟ್ರೈಟಲ್ಲೇ ವಿ ತೊಗೊಂಡಿದ್ದೀನಿ. ತುಂಬಾ ಬ್ರಾಡ್ ಎಲ್ಲ ತೊಗೊಂಡಿಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತಾರೆ. ಯಾಕಂದರೆ ಸ್ಲೀವ್ಲೆಸ್ ಅಂತಲೂ ತೊಗೊಂಡಿರೋದ್ರಿಂದ ಹೆವಿ ಬ್ರಾಡ್ ಅಂತ ತೊಗೊಂಡ್ರು ವಿ ಚೆನ್ನಾಗಿ ಅನಿಸಲ್ಲ. ಆದ್ದರಿಂದ ನೋಡಿ ಈ ರೀತಿಯಾಗಿ ತೊಗೊಂಡಿದ್ದೀನಿ. ಫ್ರಂಟು ಬ್ಯಾಕು ಎರಡೂ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಬೋ ಮಾಡೋದನ್ನ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ನಿಮ್ದು ಯಾವ್ದಾದ್ರು ಬೌಲ್ ಇದ್ದರೆ ಅಥವಾ ಒಂದು ಪ್ಲೇಟ್ ಇದ್ದರೆ ಈ ರೀತಿಯಾಗಿ ಒಂದು ರೌಂಡ್ನ ಹಾಕ್ಕೊಳ್ಳಿ.
ಈ ವಿಡ್ತ್ ನಾನು ಏನು ಜಾಸ್ತಿ ತೊಗೊಬೇಕಾಗಿತ್ತು. ಸೊ ಹಾಗಾಗಿ ಒಂದು ಬೌಲ್ನ ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ 1 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ಕು ಎರಡನ್ನೂ ರೈಟ್ ಟು ರೈಟ್ ಇಟ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡಿ ಆದಮೇಲೆ ನೋಡಿ, ಈಗ ನಾವು ಏನು ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅದಕ್ಕೆ 1/4 ಇಂಚಷ್ಟು ನೋಡಿ ಈ ರೀತಿಯಾಗಿ ಮಾರ್ಕ್ನ ಮಾಡಿ ನೀಟಾಗಿ ಇದನ್ನು ಕಟಿಂಗ್ನ ಮಾಡ್ಕೊತಾ ಇದ್ದೀನಿ. ನೋಡಿ, 1/4 ಇಂಚಷ್ಟು ಬಿಟ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದಮೇಲೆ ನೋಡಿ, ಇಲ್ಲಿ ಕರೆಕ್ಟಾಗಿ ಈ ಮಾರ್ಕ್ಗೆ ಏನಿದೆ ಇಲ್ಲೆಲ್ಲ ನೀಟಾಗಿ ನ್ಯಾಚ್ನ ಮಾಡ್ಕೋಬೇಕು. 1/4 ಇಂಚ್ ಬಿಟ್ಕೊಂಡಿರ್ತೀವಲ್ಲ ಅಲ್ಲಿಗೆ. ಮತ್ತು ಇದನ್ನು ಮಾತ್ರ ನೀಟಾಗಿ ಹೀಗೆ ಓಪನ್ ಮಾಡಿ ಇದನ್ನ ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಓಪನ್ ಆದಮೇಲೆ ನೋಡಿ ಈ ರೀತಿ ರೌಂಡಾಗಿ ಬಂದಿರುತ್ತೆ. ಇದನ್ನು ನೀಟಾಗಿ ಹೀಗೆ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಓಪನ್ ಇರುತ್ತಲ್ಲ ಅದನ್ನು ನೋಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಬೋ ನೀಟಾಗಿ ಬರುತ್ತಾ ಅನ್ನೋದನ್ನ ಕೂಡ ನೀಟಾಗಿ ನೋಡಿಕೊಂಡು ಈಗ ನೀವೇನು ಮಾಡಬೇಕಂದ್ರೆ ಇದರ ಎಡ್ಜಿಗೆ ನೀವು ಸ್ಟಿಚ್ನ ಹಾಕೋಬೇಕು. ಪೂರ್ತಿ ಎಡ್ಜಿಗೆ ನೀಟಾಗಿ, ಯಾಕಂದರೆ ನೀಟಾಗಿ ಕುತ್ಕೋಬೇಕಲ್ವ ನಮ್ಮದು ಬೋ ಅನ್ನೋದು. ಹಾಗಾಗಿ ಈ ಎಡ್ಜಿಗೆ ನೀಟಾಗಿ ನೀವು ಸ್ಟಿಚ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ಸ್ಟಿಚ್ ಹಾಕೊಂಡು ಆದಮೇಲೆ ಹೀಗೆ ಒಂದು ನಾರ್ಮಲ್ ನೀಡಲ್ನ ತೊಗೊಳ್ಳಿ. ನೀಡಲ್ನ ತೊಗೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ನೀವು ಗುಂಡ್ಪಿನ್ನಿಂದ ಈ ರೀತಿಯಾಗಿ ರಿಂಕಲ್ ತೊಗೊತಾ ಬಂತು ಅಂದರೆ ನಿಮಗೆ ಲುಕ್ಕಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಆಮೇಲೆ ಈ ಹೂವು ಕಟ್ತೀವಲ್ಲ ಆ ರೀತಿಯಾಗಿ 1-2 ನಾಟ್ನ ಹಾಕಿದ್ರಂತೂ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಬೋ ಅನ್ನೋದು. ನೋಡಿ, ಈಗ ನಮ್ಮದು ಬೋ ಎಲ್ಲ ರೆಡಿ ಆದಮೇಲೆ ಈ ರೀತಿಯಾಗಿ ಬೇಕಾದರೂ ಸ್ಟಿಚ್ ಹಾಕ್ಬೋದು. ಅಲ್ಲದೆ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ಬೇಕಾದರೂ ಸ್ಟಿಚ್ನ ಹಾಕ್ಕೊಳ್ಳಿ. ಇಲ್ಲ ಅಂತ ಆಯಿತು ಅಂದರೆ ನಿಮಗೆ ಒಂದು ಸೇಫ್ಟಿ ಪಿನ್ನ ಯೂಸ್ ಮಾಡಿ ಹೇಗೆ ಬೇಕೋ ಹಾಗೆ ನೀವು ರೆಡಿನ ಮಾಡ್ಕೋಬೋದು. ಇಲ್ಲಿಗೆ ಒಂದು ಬಟನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಪ್ರಿನ್ಸಸ್ ಕಟ್ನಲ್ಲಿ ನೋಡಿ ಈ ರೀತಿಯಾಗಿ ಈಗ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಸೆಂಟರಲ್ಲಿ ನಾನು ಯಾವುದೇ ರೀತಿ ಕಟ್ನ ಮಾಡ್ಕೊಂಡಿಲ್ಲ ಡಾರ್ಟಿಗೆ. ಯಾಕೆ ಅಂದರೆ ಇದು ಕ್ಲಾತ್ ತುಂಬಾ ಡೆಲಿಕೇಟ್ ಆಗಿದೆ. ಹಾಗೆಯೇ ಕಟ್ ಮಾಡಿದ್ರೆ ಒಂಥರ ನಾವೇನೇ ಓವರ್ಲಾಕ್ ಮಾಡ್ತೀವಿ ಅಂದರೂ ಸ್ವಲ್ಪ ಜಾಲ ಬಿಟ್ಕೊಳ್ಳೋ ಥರ ಆಗುತ್ತೆ. ಸೊ ಹಾಗಾಗಿ ವಿತೌಟ್ ಕಟಿಂಗ್ ಪ್ರಿನ್ಸಸ್ ಕಟ್ ಬರುತ್ತಲ್ಲ ಆ ರೀತಿಯಾಗಿ ನಾನೀಗ ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಸೆಂಟರಲ್ಲಿ ನೀವು ಸ್ಟಿಚ್ನ ಹಾಕ್ಕೊಂಡ್ರೆ ಆಮೇಲೆ ಗ್ರಿಪ್ಪಾಗಿ ಸಿಗುತ್ತೆ. ಈಗ ಇಲ್ಲಿ ನಾವು ಡಾರ್ಟ್ ಏನು ಬಂದಿದೆ ಅದೇ ಶೇಪ್ನಲ್ಲಿ ನಾವೀಗ ಸ್ಟಿಚ್ನ ಕೂರಿಸ್ಕೋಬೇಕು. ಆವಾಗ ನಿಮಗೆ ಲುಕ್ಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಪ್ರಿನ್ಸಸ್ ಕಟ್ ಏನು ಶೇಪಲ್ಲಿ ಕೂತ್ಕೊಳ್ಳುತ್ತೆ ಆ್ಯಸ್ ಇಟ್ ಈಸ್ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಏನು ಚೇಂಜಸ್ ಅನ್ನೋದಾಗಲ್ಲ, ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿ ಕೂಡ ನೀವು ಟ್ರೈನ ಮಾಡ್ಬೋದು. ಇದು ಆಲ್ರೆಡಿ ನಂದು ಇದು 2ನೇ ವಿಡಿಯೋ ಪ್ರಿನ್ಸಸ್ ಕಟ್ನ ಈ ರೀತಿಯಾಗಿ ಮಾಡಿ ತೋರಿಸ್ತಾ ಇರೋದು. ಲಾಸ್ಟ್ ವಿಡಿಯೋ ಅಲ್ಲಿ ಪ್ರಿನ್ಸಸ್ ಕಟ್ ವಿತ್ ಡಾರ್ಟಲ್ಲಿ ತೋರಿಸಿದೆ. ಸೊ ವಿತೌಟ್ ಡಾರ್ಟ್ ಆಯಿತು ಅಂದ್ರೂ ಕೂಡ ನಿಮಗೆ ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅಲ್ಲದೆ ಇದು ಕ್ರ್ಯಾಪ್ ಟಾಪ್ ಮಾಡ್ತಾ ಇರೋದ್ರಿಂದ ನಾನು ಡಾರ್ಟ್ನ ಹಿಡ್ದಿಲ್ಲ. ಡಾರ್ಟ್ ಹಿಡಿದ್ರೆ ಸ್ವಲ್ಪ ನಾರ್ಮಲ್ ಬ್ಲೌಸ್ ಥರ ಫೀಲಿಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ಜಸ್ಟ್ ಫಿಟ್ಟಿಂಗಿಗೆ ಮಾತ್ರ ಪ್ರಿನ್ಸಸ್ ಕಟ್ ಅನ್ನೋ ರೀತಿಯಲ್ಲಿ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಹಿಡ್ದಿದ್ದೀನಿ. ಆ ಕಡೆ ಡಾರ್ಟ್ ಕೂಡ ಇದೇ ರೀತಿಯಾಗಿ ನೀವು ಹಿಡ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ. ಇದಾದಮೇಲೆ ನೀವು ಉಲ್ಟಾ ಮಾಡಿ ನೀಟಾಗಿ ಇಲ್ಲೆಲ್ಲ ಸ್ಟಿಚ್ನ ಹಾಕೋಬೇಕು. ಮತ್ತು ಬಾಟಮಲ್ಲಿ ನೀವು ನೋಡಿ ಇಲ್ಲಿ ಇದನ್ನ ಕಟ್ ಮಾಡ್ಕೊಂಡಿದ್ದೀವಲ್ಲ ಈ ಎಡ್ಜ್, ನಾನು ನಿಮಗೆ ಲಾಸ್ಟಲ್ಲಿ ತೋರಿಸಿದ್ದೆ ನಾನು ಥಿಯರಿ ಮಾಡಬೇಕಾದ್ರೆ ಕೂಡ ಇಲ್ಲಿ ಎಡ್ಜಲ್ಲಿ ಕಟ್ ಮಾಡ್ಕೊಳ್ಳಿ ಅನ್ನೋದನ್ನ. ಯಾಕಂದರೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ. ಈಗ ಕಟ್ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಸ್ಟಿಚ್ನ ಹಾಕ್ಕೊಂಡು ನೀವು ಬಾಟಮ್ ಫಿನಿಶಿಂಗ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಹಾಗೆ ಫಿನಿಶಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಏರುಪೇರಾಯಿತು ಅಂದರೆ ನಿಮಗೆ ವೇರಿಯೇಷನ್ ಥರ ಆಗುತ್ತೆ. ಸೊ ಈಗ ಇದಕ್ಕೆ ನಾವು ಬಾಟಮ್ ಫಿನಿಶಿಂಗ್ ಕೂಡ ಮಾಡಿ ಆಗಿದೆ. ಈಗ ಶೋಲ್ಡರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಲೀವ್ಲೆಸ್ ಮಾಡ್ತಾ ಇರೋದ್ರಿಂದ ನನಗೆ ಇಲ್ಲಿ 3.5 ಮತ್ತು ಈ ಗ್ಯಾಪ್ ನೋಡ್ತಾ ಇದ್ದೀರಲ್ವ ಫ್ರಂಟ್ ಟು ಬ್ಯಾಕಿಗೂ ಯಾವ ರೀತಿ ಗ್ಯಾಪ್ ಬಂದಿದೆ ಅಂತ. ಅದೇ ರೀತಿಯಾಗಿ ಈಗ ಕ್ರಾಸ್ ಪೀಸು ಏನಕ್ಕೆ ಅಂತಂದರೆ ನಾವೀಗ ಸ್ಲೀವ್ಲೆಸ್ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಕ್ರಾಸ್ ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾವು ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ದು ಹಾರ್ಮೋಲ್ ಬಂದಿರುತ್ತಲ್ಲ ಅಲ್ಲಿಗೆ. ಯಾಕಂದರೆ ಫಿನಿಶಿಂಗ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಕ್ರಾಸ್ ಪೀಸಲ್ಲೇ ನೀವು ಅಟ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟ್ರೈಟ್ ಪೀಸ್ನ ತೊಗೋಬೇಡಿ. ಸ್ಟ್ರೈಟ್ ಪೀಸ್ ತೊಗೊಂಡಾಗ ಅಷ್ಟು ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ. ಕ್ರಾಸ್ ಪೀಸಲ್ಲಿ ನಿಮಗೆ ಹೇಗೆ ನೆಕ್ ಫಿನಿಶಿಂಗ್ ಹೇಗೆ ಬರುತ್ತೆ ಅದೇ ರೀತಿಯಾಗಿ ಸ್ಲೀವ್ಲೆಸ್ ಅಂತ ತೊಗೊಂಡಾಗಲೂ ಈ ಥರ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಅಟ್ಯಾಚ್ ಮಾಡಬೇಕು. ನಾನು 1/4 ಇಂಚಿಗಿಂತ ಜಾಸ್ತಿ, ಒಂದು ಅರ್ಧ ಇಂಚಷ್ಟು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಫಿನಿಶಿಂಗಿಗೆ ಅರ್ಧ ಇಂಚ್ ಬೇಕು. ಹಾಗಾಗಿ 3 ಇಂಚು ಭುಜ, ಹಾಗೆ ಅರ್ಧ ಇಂಚು ನನಗೆ
ಇಲ್ಲಿ ಫಿನಿಶಿಂಗಿಗೆ ಅಂತ ತೊಗೊಂಡಿದ್ದೀನಿ. ನೋಡಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಕರೆಕ್ಟಾಗಿ 3 ಇಂಚಿಗೆ ಶೋಲ್ಡರ್ ಬರಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ಬಂತು ಅಂತಂದರೆ ನಿಮಗೆ ಲುಕಿಂಗ್ ಅನ್ನೋದು ಹೋಗುತ್ತೆ. ಸೊ ಹಾಗಾಗಿ ಸ್ಲೀವ್ಲೆಸ್ ಅಂತ ಮಾಡಬೇಕಾದ್ರೆ ಈ ರೀತಿಯಾಗಿ ಮಾಡಿ. ಹಾಗೆ ಇಲ್ಲಿ ಸುತ್ತ ನೋಡಿ, ಈಗ ನಾವು ಕ್ರಾಸ್ ಪೀಸ್ ಅಟ್ಯಾಚ್ ಮಾಡಿದ್ದೀವಲ್ಲ, ಇಲ್ಲೆಲ್ಲ ನ್ಯಾಚ್ನ ಮಾಡ್ಕೊಳ್ಳಿ. ನ್ಯಾಚ್ ಮಾಡಿ ಆದಮೇಲೆ ಕಚ್ಚಾ ಒಳಗಡೆಗೆ ಸೇರೋ ರೀತಿಯಲ್ಲಿ, ಈಗ ನೆಕ್ ಫಿನಿಶಿಂಗ್ ಎಲ್ಲ ಮೊದಲು ಇದೇ ರೀತಿಯಾಗಿ ಮಾಡ್ತಾಯಿದ್ರಿ, ಹಾಗೆಲ್ಲ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ನೋಡಿ ಈ ರೀತಿಯಾಗಿ ಕಚ್ಚಾ ಇಲ್ಲಿ ಒಳಗಡೆಗೆ ಸೇರ್ಕೋಬೇಕು. ಆ ರೀತಿಯಾಗಿ ನೀವು ಲಾಕ್ನ ಮಾಡಿ ಈ ಎಡ್ಜಿಗೆ ನೀವು ಸ್ಟಿಚ್ನ ಹಾಕಬೇಕು. ಎಡ್ಜಿಗೆ ಸ್ಟಿಚ್ ಆಗ್ತಾ ಬಂತು ಅಂದರೆ ನಿಮಗೆ ಸ್ಲೀವ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸ್ಲೀವ್ಲೆಸ್ಸಲ್ಲಿ ಕೂಡ ಇದು ಇಂಪಾರ್ಟೆಂಟು. ಯಾಕಂದರೆ ಸ್ಲೀವ್ ಅಟ್ಯಾಚ್ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಇಲ್ಲಿ ಫಿನಿಶಿಂಗ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಲೀವ್ಲೆಸ್ ಅಂತ ಆಯಿತು ಅಂತಂದಾಗ ಲುಕಿಂಗ್ ಅನ್ನೋದು ಅಷ್ಟೇ, ನಾವು ಹೇಗೆ ಸ್ಟಿಚ್ ಮಾಡಿರ್ತೀವಿ ಅದ್ರ ಮೇಲೆ ಲುಕಿಂಗ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗೆಯೇ ಅಷ್ಟೇ ಹೇಳಿದ್ನಲ್ಲ, ನಾವು ನಾರ್ಮಲ್ ಸ್ಲೀವ್ಸಿಗೆ ಸ್ವಲ್ಪ ಲೂಸ್ ತೊಗೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಟೈಟಲ್ಲಿನೇ ತೊಗೊಂಡ್ರೆ ನಿಮಗೆ ಲುಕಿಂಗ್ ಅನ್ನೋದು ಎಕ್ಸ್ಪೋಸಬಲ್ ಆಗಿ ಕಾಣಲ್ಲ ಮತ್ತು ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈಗೇನು ಮಾಡಬೇಕು ಅಂದರೆ ನೋಡಿ, ಇದನ್ನು ಮತ್ತೆ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು. ಎಕ್ಸ್ಟ್ರಾ ಏನಾದ್ರು ಕಚ್ಚಾ ಇತ್ತು ಅಂದರೆ ಅದನ್ನ ಟ್ರಿಮ್ ಮಾಡಿ ತೆಗೆದು ಸ್ಟಿಚ್ನ ಹಾಕಿದ್ರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಎಕ್ಸ್ಟ್ರಾ ಕಚ್ಚಾ ಇದ್ದಾಗ ನೀವು ಹಾಗೇ ಸ್ಟಿಚ್ ಹಾಕಿದ್ರೆ ಅಷ್ಟು ಲುಕಿಂಗ್ ಬರಲ್ಲ. ಈಗ ನಮ್ದು ಏನು ಲೈನಿಂಗ್ ನಾವು ಕ್ರಾಸ್ ಪೀಸ್ನ ಅಟ್ಯಾಚ್ ಮಾಡಿದ್ವಿ ಅದನ್ನ ನೀಟಾಗಿ ಈ ರೀತಿಯಾಗಿ ಒಳಗಡೆಗೆ ಸೇರಿಸಿ ಈ ಎಡ್ಜಿಗೆ ಒಂದು ಸ್ಟಿಚ್ನ ಹಾಕೋಬೇಕು. ಎಡ್ಜಿಗೆ ಸ್ಟಿಚ್ ಹಾಕಿದಾಗ ಏನಾಗುತ್ತೆ ಅಂದರೆ ನಿಮಗೆ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ನೀವು ಯೂಶಲಿ ನೋಡಿದರೆ ಗೊತ್ತಾಗುತ್ತೆ, ಸ್ಲೀವ್ಲೆಸ್ಸಲ್ಲಿ 2 ಸ್ಟಿಚ್ ಬಂದಿರುತ್ತೆ. ಭುಜದಿಂದನೂ ನಿಮಗೆ ತೋಳ್ ತನಕ ಏನು ಆರ್ಮೋಲ್ ತನಕ ಬಂದಿರುತ್ತೆ ಅಲ್ಲೆಲ್ಲ ಪೂರ್ತಿ 2 ಸ್ಟಿಚ್ ಬಂದಿರುತ್ತೆ. ಸೊ ಹಾಗಾಗಿ ಅಲ್ಲಿ ಗ್ರಿಪ್ಪಾಗಿ ಕೂತ್ಕೋಬೇಕು ಅಂತ ಫಸ್ಟ್ ಈಗ ನಾನು ಎಡ್ಜಿಗೆ ಸ್ಟಿಚ್ನ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಡ್ಜಿಗೆ ಸ್ಟಿಚ್ನ ಹಾಕ್ತಾ ಇದ್ದೀನಿ. ತುದಿಗೆ ಬರಬೇಕದು, ಆ ಕಡೆ ಈ ಕಡೆ ಬಂದರೆ ಅಷ್ಟು ಲುಕಿಂಗ್ ಹೋಗುತ್ತೆ. ಸೊ ಈಗ ಏನು ಮಾಡಿ ಅಂದರೆ ಇಲ್ಲಿ ನೋಡಿ, ಈಗ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ನಾವೀಗ ಅಟ್ಯಾಚ್ ಮಾಡಿರೋ ಲೈನಿಂಗು, ಈ ಲೈನಿಂಗಿಗೆ ನಾನೀಗ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಇವಾಗ ನಿಮಗೆ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ, ಹಾಗೆ ಲುಕಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈಗ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಸ್ಟಿಚ್ ಹಾಕಾದ್ಮೇಲೆ ನೋಡಿ ಅವಾಗ ನಿಮಗೆ 2 ಸ್ಟಿಚ್ಚು ನೀಟಾಗಿ ಕಾಣುತ್ತೆ. ಹಾಗೆಯೇ ಇದು ನೋಡೋಕ್ಕೂ ಸ್ಲೀವ್ಲೆಸ್ ಅನ್ನೋದು ಲುಕಿಂಗ್ ಆಗಿ ಕಾಣುತ್ತೆ. 1 ಸ್ಟಿಚ್ ಹಾಕಿ ಹಾಗೆ ಬಿಡಬೇಡಿ, ನಾವು ಸ್ಲೀವ್ಸಿಗೆ ಹಾಕ್ತೀವಲ್ಲ ಆ ರೀತಿಯಾಗಿ ಇದಕ್ಕೆ 2 ಸ್ಟಿಚ್ ಹಾಕಿದ್ರೆ ನೋಡಿ ಭುಜ ಮತ್ತು ಸ್ಲೀವ್ದು ಯಾವ ರೀತಿ ಬಂದಿರುತ್ತೆ ಅಂತ ಆರ್ಮೋಲು ನೀಟಾಗಿ ಕೂಡ ಕಾಣುತ್ತೆ. ಮತ್ತು ಫಿನಿಶಿಂಗ್ ಆದಮೇಲೆ ಫಿನಿಶಿಂಗ್ ಮಾಡಬೇಕಾದ್ರೆ ನೋಡಿ ತೋರಿಸ್ತಾ ಇದ್ದೀನಿ. ಈಗ ನಮಗೆ ಯೂಶಲಿ ಇಲ್ಲಿ ಆರ್ಮೋಲ್ ರೌಂಡು 8 ಬೇಕಾಗತ್ತೆ. ನಾನಿಲ್ಲಿ 7.25ಗೆ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಹಾಗೆ 7.25ಗೆ ಕೂಡ 1 ಸ್ಟಿಚ್ನ ಹಾಕಿದ್ದೀನಿ. ಅಂದರೆ ನಮ್ಗೆ ಇಲ್ಲಿ 7.25 ಅಷ್ಟು ನಮಗೆ ಸಿಗತ್ತೆ. 8 ಇಂಚು ನನಗೆ ಬೇಕಾಗಿದೆ ಅಂತಂದಾಗ 7.25ಗೆ 1 ಸ್ಟಿಚ್ಚು, 7.25ಗೆ 1 ಸ್ಟಿಚ್ನ ಹಾಕಿದ್ದೀನಿ. ಅಕಸ್ಮಾತ್ ಸ್ವಲ್ಪ ಟೈಟು ಅಂದರೆ 1/4 ಇಂಚು ಓಪನ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ 2 ರೀತಿಯಲ್ಲಿ ಸ್ಟಿಚ್ನ ಹಾಕಿದ್ದೀನಿ. ಒಂದಕ್ಕೆ ಡಬಲ್ ಸ್ಟಿಚ್ ಹಾಕಿದ್ದೀನಿ, ಒಂದಕ್ಕೆ ಸಿಂಗಲ್ ಸ್ಟಿಚ್ನ ಹಾಕೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಹೇಳೋದ್ನಲ್ಲ ನಿಮಗೆ, ಇದಿಲ್ಲಿ ನೀಟಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ, ಒಂದು ಕ್ರಾಸ್ ಆಗಿ ಹಾಕಿದ್ದೀನಿ, ಇನ್ನೊಂದನ್ನು ಸ್ಟ್ರೈಟಾಗಿ ಹಾಕಿದ್ದೀನಿ. ಅಕಸ್ಮಾತ್ ಅವರಿಗೆ ಇಲ್ಲಿ ಅನ್ಕಂಫರ್ಟಬಲ್ ಅಂದರೆ ಇಲ್ಲಿ 1 ಸ್ಟಿಚ್ನ ಓಪನ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಹಾಕಿದ್ದೀನಿ. ಯಾಕಂದರೆ ಇಲ್ಲೇ ವೇರ್ ಮಾಡೋದಕ್ಕಲ್ಲ, ಇದು ಬೆಂಗಳೂರಿಂದ ಬಂದಿರೋದು, ಅವ್ರು ಕೊಟ್ಟಿರೋದ್ರಿಂದ. ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ಮತ್ತೆ 1 ಸ್ಟಿಚ್ ಹಾಕ್ಕೊಳ್ಬೇಕು ಅನ್ನೋ ಥರ ಆಗಬಾರ್ದಲ್ವ. ಸೊ ಹಾಗಾಗಿ 1/4 ಇಂಚು ನಾನೇ ಸ್ಟಿಚ್ ಹಾಕಿದ್ದೀನಿ. ಸ್ವಲ್ಪ ಟೈಟ್ ಆಯಿತು ಅಂದರೆ ಅನ್ಕಂಫರ್ಟಬಲ್ ಅನ್ಸರಿ 1 ಸ್ಟಿಚ್ನ ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಲ್ವ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಟ್ರೈ ಮಾಡಿ. ಸ್ಲೀವ್ಲೆಸ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಯಾಕಂತಾಯಿತು ಅಂದರೆ ಸ್ಲೀವ್ಲೆಸ್ಸಲ್ಲಿ ಹಾಕೊಂಡಾಗ ಅವ್ರಿಗೂ ಅನ್ಕಂಫರ್ಟಬಲ್ ಅನ್ನಿಸ್ಬಾರ್ದು ಮತ್ತು ಎಕ್ಸ್ಪೋಸಬಲ್ ಅನ್ನೋ ಥರನೂ ಅನ್ನಿಸ್ಬಾರ್ದು. ಸೊ ಹಾಗಾಗಿ ನಿಮ್ದು ಏನು ಯೂಶಲಿ ಬಂದಿರುತ್ತೆ ಅದಕ್ಕಿಂತ ಒಂದು 1/2 ಇಂಚ್ ಅಥವಾ 3/4 ಇಂಚು ಕಮ್ಮಿ ತಗೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿ ಫಿನಿಶಿಂಗ್ ಮಾಡಿ ಆದಮೇಲೆ ನೋಡಿ ಯಾವ ರೀತಿ ಬರುತ್ತೆ ಅಂತ. ಎರಡೂ ಕಡೆನೂ ಅಷ್ಟೇ ಅದೇ ರೀತಿಯಾಗಿ ನಾನು ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಅಲ್ಲದೆ ಒಂದು 1/4 ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ, ಅದಲ್ಲದೆ ಒಂದು ಇಂಚಷ್ಟು ಬಿಟ್ಟಿದ್ದೀನಿ. ಯಾಕಂತಂದರೆ ಸ್ವಲ್ಪ ಅವರು ಜಾಸ್ತಿನೇ ಕಚ್ಚಾ ಬಿಡಿ ಅಂತ ಹೇಳಿದರು. ಯಾಕಂದರೆ ಮುಂದೆ ದಪ್ಪ ಆಯಿತು ಅಂತಂದರೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಹಾಗಾಗಿ 2.25 ಇಂಚಷ್ಟು ಇಲ್ಲಿ ನಾನು ಕಚ್ಚಾನ ಬಿಟ್ಟಿದ್ದೀನಿ. ಹಾಗೆ 1/4 ಇಂಚು ಎಕ್ಸ್ಟ್ರಾ ಹೇಳದ್ನಲ್ಲ ಈ ರೀತಿಯಾಗಿ ಕೂಡ ಹಾಕಿದ್ದೀನಿ. ಪೂರ್ತಿ ಫಿನಿಶ್ ಆದಮೇಲೆ ನೋಡಿ ಬ್ಲೌಸು ಯಾವ ರೀತಿ ಬಂದಿದೆ ಅಂತ. ಇದು ಕ್ರಾಪ್ ಟಾಪಿಗೆ ಅಂತ ರೆಡಿ ಮಾಡಿಸಿರೋದು. ಸ್ಕರ್ಟ್ನ ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅನ್ನೋದನ್ನ.
ಅಲ್ಲದೆ ತುಂಬಾ ಚೆನ್ನಾಗಿ ಬಂದಿದೆ. ನನಗೇನೋ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಬೋಗೆಲ್ಲ ಇನ್ನೂ ಬಟನ್ ಹಾಕಿಲ್ಲ, ಬಟನ್ ಎಲ್ಲ ಹಾಕಿರೋದು ಒಂದು ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೇಳ್ತಾ ಇರ್ತಾರೆ ಯಾವ್ದು ಮಾಡಿದ್ರಿ, ಏನು ಎತ್ತ ಡಿಸೈನ್ ತೋರಿಸಿ ಮಾಡಿ ಅಂತ. ಕೆಲವೊಂದು ಸರಿ ವಿಡಿಯೋ ಮಾಡೋದಕ್ಕೆ ಆಗಿರಲ್ಲ, ಹಾಗೇ ಕೊಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನೋಡಿ, ನಿಮಗೆ ಏನು ಥಿಯರಿ ನಾನು ಮಾಡಿದ್ದೆ ಸೇಮ್ ಅದೇ ರೀತಿಯಲ್ಲಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಕೂಡ ತೋರಿಸಿದ್ದೀನಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಪ್ರತಿಯೊಂದು ವಿಡಿಯೋ ತೋರಿಸ್ತೀನಿ. ಯಾಕಂದರೆ ನಿಮಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ ಈಸಿ ಆಯಿತು ಅಂತಂದರೆ ನೀವು ಹೊಸ ಟ್ರಯಲ್ನ ಮಾಡ್ತಾ ಇರ್ಬೋದು. ನಾನು ನಿಮಗೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ ಫ್ರೆಂಡ್ಸ್.